ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರೂ ನಾನು ಆತ್ಮ ಚಿಂತನೆ ಮತ್ತು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ರಿಯ ನನ್ನ ವೀಕ್ಷಕರೇ, ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವಾದ ಮಾಡಿದ್ದಾನೆ. ಆತನ ಚಿತ್ತಾನುಸಾರವಾಗಿಯೂ ತನ್ನ ವಾಕ್ಯದ ನಿಮಿತ್ತವಾಗಿ ನಿಮ್ಮೊಬ್ಬೊಬ್ಬರನ್ನು ಆ ತಂದೆ, ಮಗ, ಪವಿತ್ರಾತ್ಮ ದೇವರು ಇನ್ನೂ ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿರುತ್ತದೆ. ಅದೇ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಬರುವಾಗ, ನಾವು ಇಂದಿನ ಸಂಚಿಕೆಯಲ್ಲಿ ನಾವು ನೋಡುವಾಗ ಅಧರ್ಮ ಎಂಬುದೊಂದು ಪಾಪವಾಗಿದೆ ಎಂಬುದಾಗಿ ನಾವು ನೋಡಿದೆವು. ಆದರೆ ಈ ಪಾಪದ ಬಗ್ಗೆ ನಾವು ನೋಡುವುದಾಗಿದ್ದರೆ, ಅದರಲ್ಲಿ ಪಾಪವೆಂಬುದು ದೇವರಿಂದ ಮನುಷ್ಯನಿಂದ ಅಗಲಿಸಿದ ಒಂದು ಘೋರವಾದಂಥ ಒಂದು ಸಂಗತಿ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಪಾಪ ಅಂದರೆ ಏನೆಂಬುದಾಗಿ ಸತ್ಯವೇದದಲ್ಲಿ, ಬೈಬಲ್ನಲ್ಲಿ ನಮ್ಗೆ ಅನೇಕ ಎಕ್ಸಾಂಪಲ್, ಉದಾಹರಣೆ ವಾಕ್ಯಗಳು ಕೊಡಲ್ಪಟ್ಟಿದೆ. ದೇವರು ಕೆಲವು ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ದಾನೆ, ವ್ಯಕ್ತಿಗಳ ಎದುರು ಬಗ್ಗೆ ಹೇಳಿದ್ದಾನೆ, ಅವರ ಹೆಸರು ಕೂಡ ಬರೆಯಲ್ಪಟ್ಟಿದೆ. ಕೆಲವು ಸಾರಿ ಕೆಲವು ಕಡೆಗಳಲ್ಲಿ ತನ್ನ ಸೇವಕರುಗಳ ಮೂಲಕ, ಪ್ರವಾದಿಗಳ ಮೂಲಕ ಕೂಡ ಮಾತನಾಡಿದನೆಂಬುದಾಗಿ ಬೈಬಲಲ್ಲಿ ಇದೆ. ಅದರಂತೆ ನಾವು ಹೊಸ ಉಡಂಬಡಿಕೆ ಬರುವಾಗ ದೇವರು ತನ್ನ ಅಪೊಸ್ತಲರ ಮೂಲಕವಾಗಿ ಕೂಡ ಮಾತನಾಡಿದನೆಂಬುದಾಗಿ ನಾವು ನೋಡುತ್ತೇವೆ. ಅದರಲ್ಲಿ ಈ ದಿನಮಾನದಲ್ಲಿ ಕೂಡ ಹಾಗೆ ನಾವು ನೋಡುವ ಹಾಗೆ ದೂರದರ್ಶನಗಳ ಮೂಲಕವಾಗಿ, ಬಾನುಲಿಗಳ ಮೂಲಕವಾಗಿ, ಬೇರೆ ಎಲ್ಲ ಕೆಲವು ಪುಸ್ತಕ, ಕರಪತ್ರಗಳ ಮೂಲಕವಾಗಿ ದೇವರು ಈಗ ಅನೇಕ ಕಡೆಗಳಲ್ಲಿ ಇದರ ಬಗ್ಗೆ ಮಾತನಾಡ್ತಾ ಬರ್ತಾ ಇದ್ದಾನೆ. ಯಾಕೆಂದರೆ ಪ್ರಿಯ ನನ್ನ ವೀಕ್ಷಕರೇ, ಲೋಕ ಎಂಬುದು ಪಾಪದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಎಂಬುದಾಗಿ ವಾಕ್ಯದಲ್ಲಿ ಓದುತ್ತೇವೆ ಮತ್ತು ನಾವು ನೋಡ್ತಾ ಇದ್ದೇವೆ. ಅದನ್ನ ಪಾಪವನ್ನು ಬಿಡಿಸಲೆಂದು 2000 ವರ್ಷಗಳ ಹಿಂದೆ ಒಂದು ವ್ಯಕ್ತಿ ಬಂದನು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಜರೇತಿನ ಯೇಸು ಕ್ರಿಸ್ತನೆಂಬುದಾಗಿ. ಆ ಯೇಸು ಕ್ರಿಸ್ತನು ನಮಗಾಗಿ ಆ ಬೆತ್ಲೆಹೇಮಿನಲ್ಲಿ, ಆ ನಜರೇತ್ ಎಂಬಂಥ ಊರಿನಲ್ಲಿ ಹುಟ್ಟಿದನೆಂಬುದಾಗಿ ವಾಕ್ಯದಲ್ಲಿ ಉಂಟು. ಇದೆಲ್ಲವೂ ತಂದೆಯ ದೇವರ ಚಿತ್ತವಾಗಿತ್ತು. ಆ ಚಿತ್ತದ ಪ್ರಕಾರವಾಗಿ ನಾವು ನೋಡ್ತಾ ಇದ್ದೇವೆ. ಪಾಪವು ಬಿಡಿಸಲೆಂದು, ಪಾಪಕ್ಕೆ ನಾವು ಅಂತ್ಯ ಮಾಡಲೆಂದು, ಒಂದು ಒಳ್ಳೆಯ ಒಂದು ಪರಿಶುದ್ಧವಾದ ಜೀವಿತವನ್ನು ಮಾಡಲೆಂದು, ನೀತಿಯಾದ ಜೀವಿತವನ್ನು ಮಾಡಲೆಂದು ನಮಗೊಂದು ಮಾರ್ಗ, ದಾರಿ, ಆಧಾರ ಮಾಡಿಕೊಟ್ಟು ಹೋದನೆಂಬುದಕ್ಕೂ ಬೈಬಲಲ್ಲಿ ಉಂಟು. ಇದೆಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದಾಗಿ ವಾಕ್ಯದಲ್ಲಿ ಹೇಳ್ತೇವೆ, ವಾಕ್ಯದಲ್ಲಿ ಓದುತ್ತೇವೆ. ಮತ್ತು ಯಾರು ಇದನ್ನು ಕೆಲಸ ಮಾಡಲಿಲ್ಲ ಎಂಬುದಾಗಿ ದೇವರ ಪವಿತ್ರ ಬೈಬಲಲ್ಲಿ ಓದ್ತೇವೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ, ಚೆನ್ನಾಗಿ ನಾವು ಗ್ರಹಿಸಿಕೊಳ್ಬೇಕಾಗಿದೆ. ಏನಂತ ಹೇಳಿದರೆ, ತಿರುಗಿ ಮತ್ತು ಪಾಪವೆಂಬುದು ಒಂದು ದೇವರ ದೃಷ್ಟಿಯಲ್ಲಿ ಅಧರ್ಮವಾಗಿದೆ. ಪುನಃ ಅದರಲ್ಲಿ ನಾನು ಜೀವಿಸುವುದು ಅದು ಯುಕ್ತವಲ್ಲ. ಅದರಲ್ಲೇ ನಾನು ಬದುಕುವುದು ಅದು ದೇವರ ಚಿತ್ತ ಅಲ್ಲ. ಯಾಕೆಂದ್ರೆ ಒಬ್ಬಾತನನ್ನು ತಂದೆ ದೇವರು ಕೊಟ್ಟನು. ಆತನ ಪಾಪವನ್ನು ನಿವಾರಣೆ ಮಾಡೋದಕ್ಕಾಗಿ ಕಳಿಸಿಕೊಟ್ಟನು. ನಮ್ಮ ಮನುಷ್ಯರ ಪಾಪವನ್ನು ಶಿಲುಬೆಯಲ್ಲಿ ಹೊತ್ತುಕೊಂಡು ಅದಕ್ಕಾಗಿ, ಪಾಪಕ್ಕಾಗಿ ತನ್ನ ಸ್ವರಕ್ತವನ್ನು ಸುರಿಸಿದನೆಂಬುದಾಗಿ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. ಅಂಥದರಲ್ಲಿ ಕೂಡ ಇನ್ನು ಮನುಷ್ಯನಾಗಿರುವವನು ಪಾಪವನ್ನು ಮಾಡುವುದು ಒಂದು ನಿಜ ಬಗ್ಗೆ ಹೇಳ್ಬೇಕಾದ್ರೆ, ಪಾಪ ಎಂಬುದು ಪುನಃ ನಾನು ಹೇಳ್ತೇನೆ, ಪುನಃ ಮಾತನಾಡ್ತಾನೆ. ಪಾಪವೆಂಬುದು ದೇವರ ಆಲೋಚನೆಯಲ್ಲಿ, ದೇವರ ದೃಷ್ಟಿಯಲ್ಲಿ ಅದೇನಾಗಿದೆ, ಅಧರ್ಮವಾಗಿದೆ. ಅದಕ್ಕೆ ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ, ಅಧರ್ಮವಾದ ಜೀವಿತವನ್ನು ಮಾಡಲೇಬಾರದು.
ಅಧರ್ಮವಾದ ಜೀವಿತದಲ್ಲಿ ನಾವು ಜೀವಿಸಲೇಬಾರದು. ಒಂದು ನಾನು ಜೀವಿಸುವುದಾಗಿದ್ದರೆ ನಾನು ದೇವರಿಂದ ಕಳ್ಕೊಳ್ಬೇಕಾಗಿದೆ. ಒಂದನಿಗೆ ಮಹಿಮೆಯನ್ನು ಕಳ್ಕೊಳ್ಬೇಕಾಗಿದೆ, ಎರಡು ನಿತ್ಯ ಜೀವನ ಕಳ್ಕೊಳ್ಬೇಕಾಗಿದೆ. ಆತ ನನಗಾಗಿ ನಮಗಿಟ್ಟಂಥ ಸ್ವರ್ಗವನ್ನು ಕಳ್ಕೊಳ್ಬೇಕಾಗಿದೆ. ಯಾಕೆ ದೇವರು ನಮಗೆ ಸ್ವರ್ಗವನ್ನು ಕೊಟ್ಟಿದ್ದಾನೆ. ಸ್ವರ್ಗ ಅಂದರೆ ನಿತ್ಯ ಜೀವಕ್ಕೆ ನಿತ್ಯ ಜೀವನ ಇಟ್ಟಿದ್ದಾನೆ. ಆ ನಿತ್ಯ ಜೀವಕ್ಕಾಗಿ ನಾನು ಸೇರಬೇಕೆಂಬುದಾಗಿದ್ದರೆ ಈ ಭೂಮಿಯಲ್ಲಿ ನಾನು ಇರುವಂಥ ನಮ್ಮ ಜೀವಮಾನ, ಈ ಜೀವಿತ ಲೋಕದಲ್ಲಿ, ಈ ಜೀವಿತ ಕಾಲದಲ್ಲಿ ಇನ್ನಾದರೂ ನಾನು ಎಲ್ಲವನ್ನ ಮರ್ಯ ಮಾಡಿಕೊಂಡು ಅದೆಲ್ಲವನ್ನ ಬಿಟ್ಟು ಇನ್ನಾದರೆ ನಾನು ತಪ್ಪನ್ನು ಒಪ್ಪಿಕೊಂಡು ತನ್ನ ಅಧರ್ಮವನ್ನು ಅಧರ್ಮವಾಗಿಂದ ಪಾಪವನ್ನು ಒಪ್ಪಿಕೊಂಡು ನಾನು ಎಲ್ಲಿ ತಪ್ಪು ಮಾಡ್ತೇನೆ, ನಾನು ಹೇಗೆ ತಪ್ಪು ಮಾಡ್ತೇನೆ, ಯಾವ ರೀತಿ ತಪ್ಪು ಮಾಡ್ತೇನೆ ಎಂಬುದಾಗಿ ನಮಗೆ ಮನವರಿಕೆ ಮಾಡಿಕೊಂಡು ಅದನ್ನು ಈಗಲದು ಬಿಟ್ಟು ಬಿಡದೆ ಎಷ್ಟೋ ಲೇಷ ಎಂಬುದಾಗಿ ದೇವರ ವಾಕ್ಯದಲ್ಲಿ ಪ್ರಿಯ ನನ್ನ ವೀಕ್ಷಕರೇ ಓದುತ್ತೇವೆ. ಇದನ್ನು ನಾವು ಯಾವಾಗಲೂ ಅಂತಿರುತ್ತೆ ಒಂದು ಕೇರ್ಲೆಸ್ ಆಗಿ ತಗೊಳ್ಳೋದು ಬೇಡ. ಒಂದು ರಿಯಲ್ ಆಗಿ ಬಹು ಎಚ್ಚರಿಕೆಯಿಂದ ನನ್ನ ಆತ್ಮದ ಬಗ್ಗೆ ನನಗೆ ತುಂಬ ಎಚ್ಚರಿಕೆ ಇರಬೇಕು, ನಿಮಗೂ ಕೂಡ ಎಚ್ಚರಿಕೆ ಇರಬೇಕು. ಏನಿದು ಮಾಮೂಲಾಗಿ ಇದು ಯಾವಾಗಲೂ ಕೇಳುವಂಥದ್ದು ಎಂಬುದಾಗಿ ನೀವು ಅಂದುಕೊಳ್ಳಬಹುದು. ಈ ಸಂದೇಶವನ್ನು ಎಷ್ಟು ಸಲ ಕೇಳ್ತಾ ಇದ್ದೀನಿ ಎಂಬುದು ನೀವು ಅಂದುಕೊಳ್ಳಬಹುದು. ಕೇಳಿದಷ್ಟು ಅಂತಿರುತ್ತೆ ನಮ್ಮ ಜೀವಿತದ ಒಳಗೆ ಅದು ಕಾರ್ಯ ಮಾಡದಿದ್ರೆ ಏನು ಪ್ರಯೋಜನ ಇಲ್ಲ. ನಾನು ಕೇಳಿದಷ್ಟು ನಾನು ತಪ್ಪು ಮಾಡ್ತಾ ಇದ್ದೇನೆ ತಪ್ಪಿ ಯಾವುದೊಂದು ಕೆಲವು ಸಂಗತಿಗಳಲ್ಲಿ ಆ ಒಂದು ತಪ್ಪನ್ನು ಮಾಡ್ತಾ ಇರ್ಬೋದು. ಅದನ್ನು ಕೂಡ ಬಿಟ್ಟು ಇನ್ನೂ ಕೂಡ ನನಗೆ ದೇವರು ಕೊಟ್ಟ ಸಮಯವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಬೈಬಲ್ ಹೇಳ್ತದೆ ಎಲ್ಲವೂ ತೀರಿತು, ಎಲ್ಲವೂ ಮುಗಿಯಿತು, ಇನ್ನು ನೀನು ದೇವರಿಗೆ ಭಯಪಟ್ಟು ಜೀವಿಸುವುದು ನಿನ್ನ ಕರ್ತವ್ಯ ಎಂಬುದಾಗಿ ಪ್ರಸಂಗಗಳ ಪುಸ್ತಕ ಅಲ್ಲಿ 12ನೇ ಅಧ್ಯಾಯ 13ನೇ ವಚನ ಒಂದು ವಾಕ್ಯ ನಿಮ್ಮ ಮುಂದೆ ನಾನು ಓದಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಮೇಲೆ ನಾನು ಹೊಸ ಒಡಂಬಡಿಕೆಯಲ್ಲಿ ಕೆಲವು ವಚನವನ್ನು ನಾನು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. ಅದು ಬೈಬಲ್ ಹೇಳ್ತದೆ. ಏಕೆಂದರೆ ವಿಷಯವು ಎಲ್ಲವೂ ತೀರಿತು. ಅಲ್ಲಿ ಬೈಬಲ್ ಮಾತಾಡುವಾಗ ಎಲ್ಲವೂ ಕೇಳಿ ಮುಗಿಯಿತು. ವಾಕ್ಯ ಓದುವಾಗ ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು ನೀನು. ಪ್ರಸಂಗಿ 12ನೇ ಅಧ್ಯಾಯ 13ನೇ ವಚನ ನಾನು ಓದ್ತಾ ಇದ್ದೇನೆ ನಿಮ್ಮ ಸಂಗಡ. ಅದಕ್ಕೆ ದೇವರ ವಾಕ್ಯವು ನಮಗೆ ಅದು ಮಾತನಾಡ್ತದೆ ಏನಂತ ಹೇಳಿದ್ರೆ, ವಾಕ್ಯ ಹೇಳಿದ್ರೆ ವಿಷಯವು ಯಾವ ವಿಷಯ ತೀರಿತು, ವ್ಯರ್ಥವೆಂಬುದಾಗಿ ಪ್ರಸಂಗಿಯಲ್ಲಿ ಬರೆಯಲ್ಪಟ್ಟಿದೆ. ಯಾವೆಲ್ಲ ವಿಷಯದಲ್ಲಿ ವ್ಯರ್ಥವಾಗಿದೆ, ಯಾವುದಕ್ಕಾಗಿ ಸೊಲೊಮೋನ ಇದನ್ನು ಬರೆಯುತ್ತಾ ಇದ್ದಾನೆ, ಅದನ್ನು ನಾವು ಅಂದರೆ ತಿಳ್ಕೊಂಡು ಗ್ರಹಿಸಿಕೊಂಡು ಇಲ್ಲಿ ಹೇಳುವಂಥ ಪದ ಯಾವುದು, ಹೇಳುವಂಥ ಮಾತು ಯಾವುದು, ನೀನು ದೇವರ ಆಜ್ಞೆಗಳನ್ನು ಭಯಭಕ್ತಿಯಿಂದ ಕೈಕೊಳ್ಳು. ಅಧರ್ಮ ಎಂಬುದನ್ನು ನಿನ್ನಲ್ಲಿ ಇರಬಾರ್ದು ಎಂಬುದಾಗಿ ನಿನಗೆ ಅದಕ್ಕಾಗಿ ಅಧರ್ಮವನ್ನು ತೊಲಗಿಸಲಿಕ್ಕೆ ದೇವರ ವಾಕ್ಯ, ಅದು ಪರಿಶುದ್ಧವಾದಂಥ ವಾಕ್ಯ, ಆ ಶುದ್ಧವಾದಂಥ ಹಾಲಿನ ಆಹಾರದ ವಾಕ್ಯ, ಅದು ಗಟ್ಟಿಯಾದ ಆಹಾರ ಅಂತ ದೇವರ ವಾಕ್ಯ. ಈ ದೇವರ ವಾಕ್ಯವಾಗಿರ್ತಕ್ಕಂಥ ಪಾಪವನ್ನು ತೊಲಗಿಸುವಂಥ ಶುದ್ಧ ಮಾಡುವಂಥ ದೇವರ ವಾಕ್ಯಕ್ಕೆ ಮಾತ್ರವೇ ಅಧಿಕಾರ ಉಂಟು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ನಾನು ಅರ್ಥ ಮಾಡಿಕೊಂಡು ಅಲ್ಲಿ ಬೈಬಲ್ ಏನು ಮಾತಾಡ್ತದೆ, ದೇವರ ವಾಕ್ಯಕ್ಕೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಂಡು ಇದು ಮನುಷ್ಯರೆಲ್ಲರ ಕರ್ತವ್ಯ ಇದೇ ಆಗಿದೆ ಎಂಬುದಾಗಿ ಇದು ಬೈಬಲ್ ವಾಕ್ಯದಲ್ಲಿ ಓದುತ್ತೇವೆ. ಇದು ಮನುಷ್ಯರೆಲ್ಲರ ಕರ್ತವ್ಯ ಇದೇ ಆಗಿದೆ, ಇದನ್ನೇ ಮಾಡಬೇಕು ಎಂದು ದೇವರು ಹೇಳಿದ್ದಾನೆ. ನೀನು ಈ ರೀತಿಯಾಗಿ ಇರಬೇಕು ಎಂದು ದೇವರು ಹೇಳಿದ್ದಾನೆ. ಇದರ ಪ್ರಕಾರವಾಗಿ ನೀನು ಜೀವಿಸಬೇಕೆಂದು ದೇವರು ಹೇಳಿದ್ದಾನೆ. ಇದು ನನ್ನ ಬೋಧನಲ್ಲ, ಕರ್ತನ ಬೋಧನೆ. ಕರ್ತನ ನುಡಿಯುತ್ತಾ ಇದ್ದಾನೆ. ಸತ್ಯವೇದ ಬರೆಯಲ್ಪಟ್ಟಿದೆ. ಅದನ್ನು ನಿಮ್ಗೆ ಓದ್ತಾ ಇದ್ದು ನಿಮಗೆ ನಾನು ಪ್ರಸಂಗ ಓಡ್ತಾ ಇದ್ದೇನೆ. ನಮ್ಮ ಆತ್ಮಿಕ ಜೀವಿತದ ಬಗ್ಗೆ ಮಾತನಾಡ್ತಾ ಉಂಟು ಬೈಬಲ್, ಸತ್ಯವೇದ ಬೈಬಲ್. ನೀವು ರಕ್ಷಿಸಲ್ಪಡಬೇಕೆಂಬುದು ಬೈಬಲ್. ನಾವು ದೇವರ ದೃಷ್ಟಿಯಲ್ಲಿ ನಾವು ದೇವರ ಎದುರು ನಿಲ್ಲಬೇಕು, ದೇವರ ಎದುರಲ್ಲಿ ನಾವು ಆತನ ಮಹಿಮೆಯನ್ನು ಕಾಣಬೇಕು, ನಿತ್ಯ ಜೀವನ ಹೊಂದಬೇಕೆಂಬುದು ಬೈಬಲ್. ಎಲ್ಲರೂ ಅಲ್ಲಿಗೆ ಸೇರಬೇಕೆಂಬ ಬೈಬಲ್. ದೇವರಿಂಥ ಒಂದು ನಮಗೆ ಒಂದು ಕೊಟ್ಟಂಥ ಉಚಿತಾರ್ಥವಾದಂಥ ಪರಲೋಕದ ನಿಧಿಯನ್ನು ಕೊಟ್ಟಿದ್ದಾನೆ. ಪರಲೋಕ ಸೇರುವಂಥ ಒಂದು ಬಾಗಿಲನ್ನು ಓಪನ್ ಮಾಡಿದ್ದಾನೆ. ಅದು ಯಾವುದು? ನಾನೇ ಮಾರ್ಗ ಸತ್ಯ ಜೀವ ಎಂಬುದಕ್ಕೆ ವಾಗ್ದಾನ ಮಾಡಿದ ಯೇಸುವನ್ನು ನಮಗೆ ವಾಗ್ದಾನವಾಗಿ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ ಹೇಳಿ? ಆ ಯೇಸುವನಲ್ಲಿ ಪಾಪವಿಲ್ಲ. ಆತನನ್ನು ನಂಬಿದವರು, ಆತನಲ್ಲಿ ಆತನ ನೆಲೆಗೊಂಡವರು
ಆತನ ಮಹಿಮೆಯನ್ನು ನೋಡ್ತಾರೆ. ಮತ್ತು ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಲ್ಪಟ್ಟಿದೆ. ಮತ್ತು ಅವ್ರ ಪಾಪ ಬಿಡುಗಡೆ ಆಗ್ತದೆ, ಅವರ ರಕ್ಷಣೆ ಆಗುತ್ತದೆ, ಅವರಿಗೆ ವಿಮೋಚನೆ ಆಗ್ತದೆ ಎಂಬುದಾಗಿ ಇತ್ಯಾದಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ ಕಾರಣ ಪ್ರಿಯ ನನ್ನ ವೀಕ್ಷಕರೇ, ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕೆಂತಂದರೆ ತಿರುಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಮುಂಜಾನೆ ಸಮಯದಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಅಧರ್ಮ ಎಂಬುದು ಒಂದು ಪಾಪ. ಇದು ದೇವರಿಂದ ಮನುಷ್ಯನಿಂದ ಅಗಲಿಸಿದ ಒಂದು ಬಹು ಘೋರವಾದ ಒಂದು ಸಂಗತಿಯಾಗಿದೆ, ದೊಡ್ಡ ಸಂಗತಿಯಾಗಿದೆ, ಘೋರ ಸಂಗತಿಯಾಗಿದೆ. ದೇವರಿಂದಲೂ ಮನುಷ್ಯನ ಅಗಲಿ ಹೋಗಿದೆ. ಈಗ ಸಂಬಂಧ ಇಲ್ಲ. ಯಾಕೆ ಸಂಬಂಧ? ಒಂದು ಟೈಮ್ ಸಂಬಂಧ ಇತ್ತು. ಆದಾಮನು ಮತ್ತು ದೇವರ ಸಂಬಂಧ ಇತ್ತು. ಪಾಪ ಮಾಡಿದ್ರಿಂದ ಆದಾಮನು ಬೇರೆ, ದೇವರದ್ದು ಬೇರೆ ಆಯಿತು. ಈಗ ಪಾಪ ಅಡ್ಡಗೋಡೆ ಆಯಿತು. ಇದೇ ಒಂದು ವಿಷಯಕ್ಕಾಗಿ ಆ ಆದಾಮನ ಕಾಲದಿಂದ ಇವತ್ತಿನವರೆಗೆ ಹಾಗೆ. ಆದರೆ ಈಗ ಒಂದು ಮಾಡಲಿಕ್ಕೆ, ಈಗ ದೇವರಿಗೂ ಮನುಷ್ಯ ಒಂದು ಮಾಡಲಿಕ್ಕೆ ಯೇಸು ಕ್ರಿಸ್ತನು ಬಂದನು. ಪಾಪವನ್ನು ಮನುಷ್ಯರ ಪಾಪ ವಿರುದ್ಧ ಆ ಪಾಪವನ್ನು ಯೇಸುವಿನ ಮೇಲೆ ಹಾಕುವುದರ ಮೂಲಕವಾಗಿ ಈಗ ನಾವು ಮನುಷ್ಯರ ದೇವರಿಗೆ ಒಂದಾಗೋದಕ್ಕೋಸ್ಕರವಾಗಿ ಯೇಸುವನ್ನು ಕಳಿಸಿಕೊಂಡು ವಾಕ್ಯದಲ್ಲಿ ಓದುತ್ತೇವೆ. ಆದ ಕಾರಣ ಈ ಸಮಯದಲ್ಲಿ ತಿರುಗೊಂದಾವರ್ತಿ ನಾವು ಗಮನ ಹರಿಸಿಕೊಳ್ಬೇಕಾಗಿದೆ. ಬೈಬಲ್ ನಮಗೆ ಹೇಳ್ತದೆ. ಅದು ಯಾವುದಂತ ಹೇಳಿದ್ರೆ ಗಮನಿಸಬೇಕೆಂದ್ರೆ ರೋಮಪುರದವರಿಗೆ ಬರೆದಂಥ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನಕ್ಕೆ ಬರುವಾಗ ಅಲ್ಲಿ ಹೀಗೆ ಹೇಳ್ತದೆ, ಯಾವುದಕ್ಕೆ ನಂಬಿಕೆಯೂ ಆಧಾರವಿಲ್ಲವೋ ಅದು ಪಾಪ. ಇನ್ನೊಂದು ಮಾತಾಡಿದ್ರೆ ನಂಬಿಕೆಯ ಬಗ್ಗೆ ಹೇಳ್ತದೆ. ನಾನು ಹೋದ ಶನಿವಾರ ಹೇಳಿದ್ದು ನಾನಕ್ಕೆ ನೀತಿಯ ಬಗ್ಗೆ ಮಾತನಾಡಿದೆ, ಅದರೊಟ್ಟಿಗೆ ಇನ್ನೊಂದು ಬಗ್ಗೆ ಮಾತನಾಡಿದೆ. ಯಾಕೆಂದರೆ ನೋಡ್ತಾ ಇದ್ದೇವೆ, ಅಧರ್ಮ ಎಂಬುದು ಪಾಪವಾಗಿದೆ, ಪಾಪ ಮಾಡುವ ಅಧರ್ಮದಲ್ಲಿ ಜೀವಿಸ್ತಾನೆ ಎಂಬುದಕ್ಕೆ ನಾನು ಮಾತನಾಡಿದೆ. ಈಗ ಏನು ಹೇಳ್ತದೆ ನಮಗೆ? ಈಗ ನಂಬಿಕೆ ಬಗ್ಗೆ ಹೇಳ್ತದೆ. ಯಾವುದು ನನ್ನ ಆತ್ಮಕ್ಕೆ ನಂಬಿಕೆಗೆ ಆಧಾರವಿಲ್ಲವಾದ ಪಾಪ. ನಂಬಿಕೆ ಎಂಬುದು ಮನಸ್ಸಿನಲ್ಲಿ ಬರುವುದಿಲ್ಲ, ನಂಬಿಕೆ ಅಂದರೆ ಹೃದಯದಲ್ಲಿ. ನನ್ನ ಹೃದಯದಲ್ಲಿ ಯಾವ ನಂಬಿಕೆ ಇದೆ, ನಾನು ಯಾವುದನ್ನು ನಂಬಿದ್ದೇನೆ, ಯಾವುದನ್ನು ನಂಬುತ್ತಾ ಇದ್ದೇನೆ, ಇದು ನಾನು ನಿಜವಾಗಿ ಕಣ್ಣಿಗೆ ಕಾಣುವುಗಳ ಮೇಲೆ ನಂಬಿಕೆ ಇಡ್ತಾನೋ ಅಥವಾ ಕಣ್ಣಿಗೆ ಕಾಣದವುಗಳ ಮೇಲೆ ನಂಬಿಕೆ ಇಡ್ತಾನೋ? ನೀವೆರಡು ಊಹಿಸಿಕೊಳ್ಳ್ರಿ, ಗಮನ ಹರಿಸಿಕೊಳ್ಳ್ರಿ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಿದೆ. ಯಾಕೆಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾವು 11ನೇ ದೇವನು ಓದಿದರೆ ಗೊತ್ತಾಗುತ್ತದೆ. ಇಬ್ರಿ 12ನೇ ಕೂಡ 1-2 ವಚನ ಓದಿದರೆ ಗೊತ್ತಾಗುತ್ತದೆ. ಆದ ಕಾರಣ ನನಗೆ ಓದಲಿಕ್ಕೆ ಟೈಮ್ ಸಾಕಾಗುವುದಿಲ್ಲ. ಅದು ಒಂದು ವಿವರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದು ನಂಬಿಕೆಗೆ ಆಧಾರವಿಲ್ಲವೋ ಅದು ಪಾಪವಾಗಿದೆ. ಬೈಬಲ್ ಹೇಳ್ತಿದೆ, ಒಂದು ಮನುಷ್ಯನಿಗೆ ನಂಬಿಕೆ ಆಗಿರ್ತಕ್ಕಂಥ ದೇವರ ಗ್ರಂಥ, ಅದು ದೇವರ ವಾಕ್ಯ, ಅದು ದೇವರ ಮಾತುಗಳು. ಯಾಕೆಂದರೆ ಈ ಮಾತೇ ದೇವರದು. ಈ ಮಾತಿನ ವಾಕ್ಯದಲ್ಲಿ ಜೀವ ಉಂಟು, ಈ ಮಾತಿನಲ್ಲಿ ಜೀವ ಉಂಟು. ಇದು ಮಾತನಾಡ್ತದೆ, ಇದು ಕಾರ್ಯ ಮಾಡ್ತದೆ. ಇದನ್ನು ನನ್ನ ಹೃದಯಕ್ಕೆ ತಗೊಳ್ಬೇಕಾಗಿದೆ. ಹೇಗೆ ತಗೊಳ್ಬೇಕಾಗಿದೆ? ಓದುತ್ತೇನೆ, ನಾನು ಕೇಳುತ್ತೇನೆ, ಅದು ನಾನು ನನ್ನ ಹೃದಯಕ್ಕೆ ತಗೊಳ್ಬೇಕು. ಅದು ತಗೊಂಡು ಅದು ನಂಬಿಕೆ ತಗೊಳ್ಬೇಕು, ನಂಬಿಕೆಯಲ್ಲಿ ನಾನು ಜೀವಿಸಬೇಕು, ಅದು ನೀತಿಗೆ ತರಬೇಕು, ಅದು ಪರಿಶುದ್ಧತೆಗೆ ತರಬೇಕು. ನನ್ನನ್ನೇ ವಾಕ್ಯದ ಒಂದಿಗೆ ನಾನು ಪರಿಶುದ್ಧ ಜೀವಿತ ಹೋಗಬೇಕು, ನಂಬಿಕೆ ಜೀವಿತ ಹೋಗಬೇಕು. ಇದನ್ನು ಬಿಟ್ಟು ಬೇರೊಂದು ನಂಬಿಕೆಯಲ್ಲಿ ನಾನು ಜೀವಿತವಲ್ಲ, ಅದು ಪಾಪ. ಬೇರೊಂದು ದಾರಿ ಹೋಗುವುದು ಪಾಪ. ಇದನ್ನು ತೊಲಗುವುದು, ಇದನ್ನು ಬಿಟ್ಟು ಬಿಡುವುದು, ಇದನ್ನು ಉಲ್ಲಂಘಿಸುವುದು, ಇದೆಲ್ಲ ಒಂದು ಪಾಪ. ಇದು ಮನುಷ್ಯನ ಅನೇಕ ರೀತಿಯಲ್ಲಿ ಹಾಗೆ ಮಾಡ್ತಾ ಇವತ್ತಿನವರೆಗೆ ಅಂದರೆ ಅಘೋರವಾದ ಪಾಪ ಸಂಗತಿಯಲ್ಲಿ ಹೋಗುತ್ತಾ ಇದ್ದಾನೆ. ನಿಜ ಕರ್ತನನ್ನು, ನಿಜ ರಕ್ಷಕನನ್ನು ಮರೆ ಮಾಡಿಕೊಳ್ತಾ ಇದ್ದಾರೆ. ನಿಜ ರಕ್ಷಕನು ಎಲ್ಲಿದ್ದಾನೆ? ನಿನ್ನ ಒಳಗಿದ್ದಾನೆ, ನಿನ್ನ ಹತ್ತಿರದಲ್ಲಿದ್ದಾನೆ, ನಿನ್ನ ಹೃದಯದಲ್ಲಿದ್ದಾನೆ, ನಿನ್ನ ಸಮೀಪದಲ್ಲಿದ್ದಾನೆ. ಅದು ನಿನ್ನ ಕರೆದರೆ ಬರ್ತದೆ. ನೀನದು ಹೇಳಿಕೆ ಕೊಡಬೇಕು, ನೀನು ಮಾತಾಡಬೇಕು, ಅದರೊಟ್ಟಿಗೆ ವಾಕ್ಯದೊಂದಿಗೆ ಮಾತನಾಡಬೇಕು. ಏನಂತ ಮಾತಾಡಬೇಕು? ನಿನ್ನ ಪಾಪಿ ಎಂದು ತಿರುಗಿ ಒಪ್ಪಿಕೊಳ್ಳುವುದರ ಮೂಲಕವಾಗಿ, ಅದಕ್ಕಾಗಿ ನೀನು ಅದಕ್ಕಾಗಿ ನೀನು ಮಾನಸಾಂತರ ಪಡಬೇಕೆಂಬುದಾಗಿ, ಅದಕ್ಕಾಗಿ ನೀನು ಪಶ್ಚಾತ್ತಾಪ ಪಡಬೇಕೆಂಬುದಾಗಿ. ಯಾಕೆ ಅಂತ ಹೇಳಿದ್ರೆ ನನ್ನ ನಂಬಿಕೆಗೆ ವಿರೋಧವಾಗಿ ಇವೆಲ್ಲ ಕಾರ್ಯ ಮಾಡೋದ್ರಿಂದ. ಯಾಕೆಂದ್ರೆ ನಮಗೆ ಗೊತ್ತಿರುವಾಗ ಸೈತಾನ್ ನಮ್ಮನ್ನು ನೋಡ್ತಾ ಇದ್ದೇವೆ. ಸೈತಾನ್ ಎಲ್ಲಿವರೆಗೆ ನಮ್ಮ ಮೇಲೆ ದೊರೆತನ ಮಾಡ್ತಾನೆ, ನಾವು ದೇವರ ಅನ್ಯೋನ್ಯತೆಯಲ್ಲಿ ಇರಬಾರ್ದು, ದೇವರ ವಾಕ್ಯದಲ್ಲಿ ಜೀವಿಸಬಾರ್ದು, ನಾವು ದೇವರ ನಂಬಿಕೆಯಲ್ಲಿ ಬೆಳೆಯಬಾರ್ದು, ನಾವು ದೇವರ ನಂಬಿಕೆಯಲ್ಲಿ ದೃಢವಾಗಿರಬಾರ್ದು ಎಂಬುದು ಅನೇಕ ಯೋಚನೆಗಳನ್ನು ಮಾಡಿಕೊಂಡು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದಾನೆ ಸೈತಾನ್, ಅಂದರೆ ಪಿಶಾಚನು.
ಈ ಪಿಶಾಚನೆಂಬುವನು ಅನೇಕ ರೀತಿಗಳಲ್ಲಿ ನಮ್ಮ ಮೇಲೆ ಈ ರೀತಿ ದೊರೆತನ ಮಾಡೋದ್ರಿಂದ ನಮ್ಮನ್ನು ದೇವರನ್ನ ಅಗಲಿಸಲಿಕ್ಕೆ ನೋಡ್ತಾ ಇದ್ದಾನೆ. ಆದ್ದರಿಂದ ಇವತ್ತು ಅನೇಕರು ಅಗಲಿ ಹೋಗಿರ್ತಾರೆ, ಅನೇಕರು ದೂರವಾಗಿ ಹೋಗಿರ್ತಾರೆ, ಅವರ ಆತ್ಮ ನಷ್ಟ ಮಾಡಿಕೊಂಡಿದ್ದಾರೆ, ನಷ್ಟಪಡಿಸಿಕೊಳ್ತಾ ಇದ್ದಾರೆ. ಆದ ಕಾರಣ ಇವತ್ತು ನಾವಾದರೆ ನಮ್ಮ ಜೀವಿತದಲ್ಲಿ ಆದರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ, ನಾವು ಗ್ರಹಿಸಿಕೊಳ್ಬೇಕಾಗಿದೆ, ನಾವು ಹಾಗೆ ಆಗಬಾರದು. ನನಗೆ ರಕ್ಷಣೆ ಬೇಕು ಎಂಬುದಾಗಿ, ನನ್ನ ರಕ್ಷಣೆ ಜೀವಿಸಬೇಕೆಂಬುದಾಗಿ ನಾನೊಂದು ಜೀವಿತವನ್ನು ವಾಕ್ಯದಲ್ಲಿ ನಾವು ಮಾಡಬೇಕಾಗಿದೆ. ಅದಕ್ಕೆ ಇಲ್ಲಿ ಬೈಬಲ್ ಹೇಳ್ತದೆ, ಇಲ್ಲಿ ರೋಮ 14:23 ಅದನ್ನೇ ನಾವು ನೋಡ್ತಾ ಇದ್ದೇವೆ. ನೀತಿಗೆ ಬೈಬಲ್ ವಾಕ್ಯ ಓದುವಾಗ ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪವಾಗಿದೆ, ಅದು ಪಾಪವಾಗಿದೆ. ಆಧಾರ ಬರೀ ಯಾವುದು ಆಧಾರ, ಆ ಆಧಾರವಿರುವುದನ್ನು ಮಾತ್ರ ಮಾಡಬೇಕು. ಯಾವುದು ಆಧಾರವಿಲ್ಲ ಅದು ಮಾಡಕ್ಕೆ ಹೋಗ್ಬಾರ್ದು. ಆಧಾರವಿಲ್ಲದಕ್ಕೆ ನಾವು ಕೈ ಹಾಕಬಾರ್ದು, ಆಧಾರವಿಲ್ಲದಕ್ಕೆ ನಾವು ಮನಸ್ಸಿಡಬಾರ್ದು, ಆಧಾರವಿಲ್ಲದಕ್ಕೆ ನಾವು ನಂಬಿಕೆ ಇಡಬಾರ್ದು, ಆಧಾರವಿಲ್ಲದ ಸಂಗತಿಗಳಿಗೆ ನಾವು ಭರವಸೆ ಇಡಬಾರದು. ಯಾವುದು ಆಧಾರ ಉಂಟು ಅದಕ್ಕೆ ಮಾತ್ರ, ಅದಕ್ಕೆ ಯಾವುದಂದ್ರೆ ಮಾತ್ರ, ಅದು ಯಾವುದು ಆಧಾರಕ್ಕೆ ಆಧಾರ ಉಂಟು ಅದು ಮಾತ್ರ ಅಂದ್ರೆ ದೇವರ ವಾಕ್ಯ ಮಾತ್ರ, ಅದು ಆಧಾರ. ಈ ವಚನ, ಈ ವಾಕ್ಯ, ಈ ಮಾತು ಸುಳ್ಳಲ್ಲದು, ಸತ್ಯ ಮಾತು ಇದು. ಇದರ ಬಳಿಗೆ ಬರುದ್ರ ಮೂಲ, ಇದಕ್ಕೆ ಬಳಿಗೆ ಬರುವುದೇ ನನ್ನ ಕೆಲಸ, ನಿಮ್ಮ ಕೆಲಸ. ಅದು ಬರಬೇಕಾದ್ರೆ ನಾನು ಹೇಗೆ ಬರಬೇಕು? ನಂಬಿಕೆಯಿಂದ ಬರಬೇಕು, ಒಪ್ಪಿಕೊಂಡು ಬರಬೇಕು, ಸಮರ್ಪಣೆಯೊಂದಿಗೆ ಬರಬೇಕು, ಇದಕ್ಕಾಗಿ ಜೀವಿಸ್ತೇನೆಂಬುದಕ್ಕೆ ಬರಬೇಕು. ಯಾಕಂದ್ರೆ ಈ ದಿನದಲ್ಲಿ ಅಂತೇಳಿಲ್ಲ, ಒಂದು ದಿನ ನನ್ನ ಒಂದು ಪ್ರಾಯಸ ಮುಗಿದ ಮೇಲೆ, ನಮ್ಮ ಭೂಯಾತ್ರೆ ಮುಗಿದ ಮೇಲೆ ನಮ್ಮ ಆತ್ಮದ ಬಗ್ಗೆ ನಾವು ಯಾಕೆಂದರೆ ಅಲ್ಲಿ ದೇವರ ರಾಜ್ಯದಲ್ಲಿ ಎಂಬುದನ್ನು ನೋಡ್ತಾ ಇದ್ದೇವೆ. ಸ್ವರ್ಗದಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟನ್ನು ನೋಡ್ತಾ ಇದ್ದೇವೆ. ಅಲ್ಲಿ ನಿತ್ಯ ಜೀವ ದೊರಕುತ್ತದೆ ಎಂದು ನೋಡ್ತೇವೆ. ಅಲ್ಲಿ ಸಿಕ್ಕುವಂಥ ಪ್ರತಿಫಲಕ್ಕಾಗಿ ನಾವು ಕಾಯಬೇಕಾಗಿದೆ. ಇಲ್ಲಿ ನಮಗೆ ಪ್ರತಿಫಲ ಬೇಕಾಗಿಲ್ಲ, ಇಲ್ಲಿ ನಿಮಗೆ ಪ್ರತಿಫಲ ಸಿಕ್ಕುವುದಿಲ್ಲ. ಇಲ್ಲಿ ಕಷ್ಟ ನಷ್ಟಗಳು, ನೋವುಗಳು, ಹೋರಾಟಗಳು, ಒಪ್ಪತ್ತಗಳು, ಹಿಂಸೆಗಳು ಬರಾಬರಿ ಬರ್ತದೆ. ಮೇಲಿಂದ ಮೇಲೆಗೆ ತುಪ್ಪತ್ರ ಬರ್ತದೆ, ಮೇಲಿಂದ ಮೇಲೆ ಕಷ್ಟಗಳು ಬರ್ತದೆ. ಆದರೆ ಇವೆಲ್ಲವನ್ನು ನಾವು ಸಹಿಸಿಕೊಂಡವಳಾಗಿ ದೇವರ ಮಹಿಮೆಗಾಗಿ ಜೀವಿಸುದೆ, ನಂಬಿಕೆಯಿಂದ ಜೀವಿಸುದೆ, ಆಧಾರವಾಗಿರ್ತಕ್ಕಂಥ ಅದ ಮೇಲೆ ಜೀವಿಸುದೆ. ಇದನ್ನು ಉತ್ತಮವಾದಂಥ ಬ್ಲೆಸ್ಸಿಂಗ್, ಅಲ್ಲಿ ಪ್ರತಿಫಲ ಉಂಟೆಂಬುದಕ್ಕೂ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಅಲ್ಲಿ ಆದ ಕಾರಣ ಪ್ರಿಯ ನನ್ನ ವೀಕ್ಷಕರೇ, ನಾವು ದೇವರ ಮಾತನ್ನು ಕೇಳಿಸಿಕೊಳ್ತಾ ಇದ್ದೇವೆ. ದೇವರ ಮಾತು ಯಾವುದಾಗಿರ್ತದೆ ಎಂಬುದಾಗಿ ತಿರುಗೊಂದಾವರ್ತಿ ನೀವು ಮನನ ಮಾಡಿಕೊಳ್ಳ್ರಿ, ಚಿಂತನೆ ಮಾಡಿಕೊಳ್ಳ್ರಿ. ಅಧರ್ಮ ಎಂಬುದೊಂದು ಪಾಪವಾಗಿದೆ. ನಂಬಿಕೆಗೆ ಯಾವುದು ಆಧಾರವಿಲ್ಲವೋ ಅದೊಂದು ಪಾಪ. ಅದು ಪಾಪ ಎಂಬುದರ ಬಗ್ಗೆ ನಂಬಿಕೆಯನ್ನು ನೋಡ್ತಾ ಇದ್ದೇವೆ. ನಂಬಿಕೆ ಎಲ್ಲಿ ನಂಬಿಕೆ? ಹೃದಯದಲ್ಲಿ ಹೃದಯದ ನಂಬಿಕೆಯ ಬಗ್ಗೆ ಮಾತಾಡ್ತದೆ. ನನ್ನ ಕಣ್ಣು ಮುಂದೆ, ನನ್ನ ಕಣ್ಣಿನ ಮುಂದೆ, ನನ್ನ ಭಾವನೆಗೆ, ನನ್ನ ಆಲೋಚನೆಗೆ ನಾನು ಯಾವ್ದು ತಂದುಕೊಳ್ತೇನೆ, ವಿಷಯವನ್ನು ಯಾವ್ದು ತಂದುಕೊಳ್ಳುತ್ತೇನೆ, ವಿಷಯನ ಯಾವ ಆಲೋಚನೆ ಮಾಡಿಕೊಳ್ತೇನೆ ಎಂಬುದಾಗಿ ನೀವೇ ಅದನ್ನು ಕನ್ಸಲ್ಟ್ ಮಾಡಿಕೊಂಡು ನಿಮ್ಮ ಜೀವಿತವನ್ನು ಈಗಲಾದರೂ ಸರಿಪಡಿಸಿಕೊಂಡು ಒಂದು ಶುದ್ಧತೆಯಲ್ಲಿ, ಒಂದು ಪರಿಶುದ್ಧತೆಯಲ್ಲಿ, ಒಂದು ನೀತಿಯಲ್ಲಿ ದೇವರಿಗೆ ನಿಮ್ಮ ಲೈಫ್ನಲ್ಲಿ ಘನಮಾನ ಮಹಿಮೆ ತರುವ ಹಾಗೆ ನೀವು ಜೀವಿಸುವುದಾಗಿದ್ದರೆ ಕರ್ತ ನಿಮಗೆ ನೆರಳಾಗಿದ್ದಾನೆ. ಕರ್ತ ನಿಮಗೆ ದೇವರು, ಕರ್ತ ನಿಮಗೆ ಬೆಳಕಾಗಿದ್ದಾನೆ. ಆತ ನಿಮ್ಮನ್ನು ಆಶೀರ್ವಾದ, ನಿಮ್ಮ ಮನೆ ಮಂದಿಗಳ ಆಶೀರ್ವಾದವನ್ನು ಆತನು ಕೊಡುವಾತನಾಗಿದ್ದಾನೆ. ಅದಕ್ಕೆ ದೇವರ ಈ ಗ್ರಂಥ, ಅದಕ್ಕೆ ದೇವರ ಒಂದು ದೇನಾಗಿದೆ, ಅದು ಪರಿಶುದ್ಧ ಗ್ರಂಥ. ಈ ಗ್ರಂಥ ಮಾಲಿಕೆ, ಈ ಗ್ರಂಥ ವಾಕ್ಯ ಅದು ನಮಗೆ ಎಷ್ಟೊಂದು ಪ್ರಖ್ಯಾತಿಯನ್ನು ಕೊಡುವಂಥ ಗ್ರಂಥವಾಗಿದೆ. ಅದಕ್ಕೆ ಇಲ್ಲಿ ಪೌಲನು ರೋಮಪುರದವರಿಗೆ ಬರೆಯುವುದೇನೆ ಅಂತ ಹೇಳಿದ್ರೆ ಇದನ್ನೇ ಬರೀತಾನೆ, ನೀವು ಯಾವುದಕ್ಕೆ ನಂಬಿಕೆಗೆ ಹೋಗ್ಬೇಡ್ರಿ. ಯಾಕೆ ಆ ನಂಬಿಕೆ ಹಿಡಿತೀರಿ? ಯಾಕೆ ಆ ದಾರಿಯ ನಂಬಿಕೆ ಹಿಡಿತೀರಿ? ಅದು ನಿಮಗೆ ಪ್ರಯೋಜನವಾ? ಅದು ನಿಮಗೆ ಒಳ್ಳೆಯದು ಕೊಟ್ಟಿತಾ? ಅದು ನಿಮಗೆ ರಕ್ಷಣೆ ಕೊಟ್ಟಿತಾ? ಅದು ನಿಮಗೆ ಬಿಡುಗಡೆ ಕೊಟ್ಟಿತಾ ಎಂಬುದು ಅನೇಕ ಪ್ರಶ್ನೆಯನ್ನು ರೋಮಪುರದಲ್ಲಿ ಪೌಲನು ಕೇಳ್ತಾನೆ. ಅದಕ್ಕೆ ರೋಮಪುರದವರಿಗೆ ಪೌಲನ್ನು ಮಾತಾಡುವಾಗ ಈ 14:23 ಅದನ್ನು ಹೇಳ್ತಾನೆ, ನಂಬಿಕೆಗೆ ಯಾವುದು ಆಧಾರದ ಪಾಪವನ್ನು ಬಿಟ್ಟು ಬಿಡಿ, ನಿಮ್ಮ ನಂಬಿಕೆ ಯುಕ್ತವಾದನ್ನು ಹಿಡೀರಿ ಅಂತೇಳಿ ಪೌಲನಲ್ಲಿ ಮಾತನಾಡ್ತಾನೆ. ಅಲ್ಲಿ ಆದ ಕಾರಣ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬೈಬಲ್ ವಾಕ್ಯ ಓದುವಾಗ 15ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 1ನೇ ವಚನ ಓದಿಕೊಳ್ಳುವಾಗ ಬೈಬಲ್ ಇನ್ನಾದರೂ ನೀವು ದೃಢವಾದ ನಂಬಿಕೆ ಉಳ್ಳ
ಜೀವಿತವನ್ನು ಮಾಡಬೇಕೆಂಬುದಕ್ಕೆ ಒಂದನೇ ವಚನ ಓದ್ತಾ ಇದ್ದೇವೆ. ನೀವು ಕಲಿತುಕೊಂಡು ಬಂದಿರತಕ್ಕಂಥ, ನೀವು ಯಾವುದನ್ನು ಕಲಿತುಕೊಂಡು ಬಂದಿದ್ದೀರಿ, ನೀವು ಯಾವುದನ್ನು ಕೇಳಿಕೊಂಡು ಬಂದಿದ್ದೀರಿ, ನೀವು ಯಾವುದನ್ನು ಅರ್ಥ ಮಾಡಿಕೊಂಡು ಬಂದಿದ್ದೀರಿ, ಅದರಂತೆ ನೀವು ಜೀವಿಸಿ. ನೀವು ಕೇಳಿದನ್ನು ಪುನಃ ಪುನಃ ಮರಿಬೇಡ್ರಿ. ನೀವು ವಾಕ್ಯವನ್ನು ಕೇಳಿದಾಗೂ ಪುನಃ ಪುನಃ ಅದರಲ್ಲೇ ನೀವು ಗಮನಕ್ಕೆ ತಂದುಕೊಂಡು ಅರಿಕೆಯನ್ನು ಮಾಡಿಕೊಂಡು ಅದರೊಟ್ಟಿಗೆ ಜೀವಿಸಿ. ಅದು ಮಾತ್ರವಲ್ಲ, ಹಿಂದೆ ತೆಗಿಬೇಡ್ರಿ, ದೃಢವಾಗಿ ನಿಲ್ಲಿ, ನಂಬಿಕೆಯಲ್ಲಿ ನಿಲ್ಲಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಆದ ಕಾರಣ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಮ್ಮನ್ನು ಈ ಮೂಲಕವಾಗಿ ನಮ್ಮನ್ನು ಕಾರ್ಯ ಮಾಡ್ತಾನೆ. ಬೈಬಲ್ ಒಂದು ಮಾತು ಹೇಳ್ತದೆ, ಯಾಕೆಂದರೆ ನಾನು ಒಂದು ವೇಳೆ ಒಳ್ಳೆಯದನ್ನು ಮಾಡದಿದ್ದರೆ ಅದು ಪಾಪವೆಂದೆನಿಸಿಕೊಳ್ಳುತ್ತದೆ. ಒಂದು ವೇಳೆ ನಾವು ಒಳ್ಳೆಯದನ್ನು ಮಾಡದೆ ಹೋದರೆ ಅದೊಂದು ಪಾಪ, ಅದು ಘೋರವಾದ ಪಾಪ, ಅಘೋರವಾದೊಂದು ಪಾಪ. ಅದು ದೇವರ ಮುಂದೆ, ದೇವರ ದೃಷ್ಟಿಯಲ್ಲಿ, ದೇವರ ಆಲೋಚನೆಯಲ್ಲಿ ಅದು ಭಯಂಕರವಾದ ಘೋರ ಪಾಪ. ಒಳ್ಳೆಯದನ್ನು ಮಾಡದೆ ಹೋದರೆ, ಕೆಟ್ಟದನ್ನು ಮಾಡಿದರೆ, ಅದಕ್ಕೆ ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಬೈಬಲಿಗೆ ಹೇಳ್ತದೆ, ಆದಿಕಾಂಡ ಪುಸ್ತಕದಲ್ಲಿ ಒಂದು ವಾಕ್ಯ ಓದಿಕೊಳ್ತಾನೆ. ಆದಿಕಾಂಡ 4ನೇ ಅಧ್ಯಾಯ ಅಲ್ಲಿ 7ನೇ ವಚನವನ್ನು ಓದಿಕೊಂಡಾಗ ಒಂದು ಮಾತನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ಸತ್ಯವೇದದಲ್ಲಿ ಅದು ಈ ರೀತಿಯಲ್ಲಿ ಅದು ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ, ಬೈಬಲಲ್ಲಿ ಓದಿಕೊಳ್ಳುವಾಗ ಆದಿಕಾಂಡ ಅಲ್ಲಿ 4ನೇ ಅಧ್ಯಾಯ ಅಲ್ಲಿ ನಾವು 7ನೇ ವಚನವನ್ನು ಓದಿಕೊಳ್ಳುವಾಗ, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನೆಂಬುದಾಗಿ ವಾಕ್ಯದಲ್ಲಿ ಓದುತ್ತೇವೆ ಇಲ್ಲಿ. ಅದಕ್ಕೆ ನೋಡಿ ಇಲ್ಲಿ ಹೇಳ್ತದೆ ಸ್ಪಷ್ಟವಾಗಿದ್ರೆ, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ವಾ? ಯಾಕೆ ನೀನು ಕೆಟ್ಟ ಕೆಲಸ ಮಾಡಬೇಕೆಂಬುದಾಗಿ ಇಲ್ಲಿ ಕಾಯಿನನಿಗೆ ದೇವರು ಹೇಳ್ತಾ ಇದ್ದಾನೆ. ಇಲ್ಲಿ ನೀನು ಯಾಕೆ ಏಬೇಲನ್ನು ಕೊಲ್ಲುತ್ತೀಯಾ? ಅವನು ನಿನ್ನ ತಮ್ಮನಲ್ಲವಾ? ಯಾಕೆ ಅವನನ್ನು ನೀನು ಕೊಲೆ ಮಾಡಿದಿ? ಯಾಕೆ ರಕ್ತವನ್ನು ಸುರಿಸಿದಿ ಎಂಬುದಾಗಿ ಇಲ್ಲಿ ದೇವರು, ಸ್ವತಃ ದೇವರು ಕಾಯಿನನ್ನು ಮುಂದೆ ಮಾತನಾಡ್ತಾ ಇದ್ದಾನೆ. ಇಲ್ಲಿ ಕಾಯಿನನ್ನು ಪಾಪ ಮಾಡಿದ್ದಾನೆ. ಒಳ್ಳೆಯದನ್ನು ಮಾಡಬೇಕಾಗಿದ್ದಂಥ ಇದು ಕಾಯಿನ ಕೆಟ್ಟದನ್ನು ಮಾಡಿದ, ಅದು ಕೊಲೆ ಮಾಡಿದೆ ಎಂಬುದು ನೋಡ್ತೇವೆ. ಯಾರು? ತನ್ನ ಸ್ವಂತ ತಮ್ಮನನ್ನೇ ಕೊಂದುಬಿಟ್ಟ. ಈಗ ಏನಾಯ್ತು? ಕಾಯಿನನ್ನ ತಲೆ ತಗ್ಗಿಸಲ್ಪಡ್ಬೇಕಾಯ್ತು. ಪಾಪ, ಅದು ತಲೆ ತಗ್ಗಿಸ್ಬೇಕು. ಅವನೇ ಪಾಪ ಮಾಡಿದ, ಅವನ ತಲೆ ತಗ್ಗಿಸಲ್ಪಡ್ಬೇಕಾಯ್ತು. ಅದು ದೇವರಿಗೆ ಗೊತ್ತು. ಯಾಕೆಂದರೆ ದೇವರಿಗೆ ಗೊತ್ತಿಲ್ಲದ ದೇವರ ಕಾಯಿನ ತಿಳ್ಕೊಂಡು ದೇವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ. ದೇವರಿಗೆ ಪ್ರಶ್ನೆ ಮಾಡ್ತಾನೆ, ನನಗೇನು ಗೊತ್ತುಂಟು, ನಾನು ಮಾಡಲಿಲ್ಲ ಹಾಗೆ ಅಂತ ಹೇಳ್ತಾನೆ. ಅದು ದೇವರು ಹೇಳ್ತಾ ಇದ್ದಾನೆ, ಏಬೇಲ್ ರಕ್ತ ನನಗೆ ಕೂಗಿತ್ತು, ಏಬೇಲ್ ರಕ್ತ ನನಗೆ ಕಾಣಿತ್ತು ಎಂಬುದಕ್ಕೆ ದೇವರ ವಾಕ್ಯ ಹೇಳ್ತದೆ ಇಲ್ಲಿ. ಅದಕ್ಕೆ ಪ್ರಿಯ ನನ್ನ ವೀಕ್ಷಕರೇ, ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ, ಒಳ್ಳೆಯದನ್ನು ಮಾಡದಿದ್ದರೆ ಅದು ಪಾಪ. ಕಾಯಿನನ್ನು ಒಳ್ಳೆಯದನ್ನು ಮಾಡಲಿಲ್ಲ, ಅದು ಪಾಪವಾಯಿತು, ಅದು ದೊಡ್ಡ ಪಾಪವಾಯಿತು. ಅದೇ ಮಾತು ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದಕ್ಕೆ ದೇವರು ಒಳ್ಳೆಯದನ್ನು ಮಾಡಬೇಕು, ನೀನು ಒಳ್ಳೆಯದನ್ನು ಮಾಡು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ಎಫೆಸದವರಿಗೆ ಬರೆದಂಥ ಪತ್ರಿಕೆ, ಫಿಲಿಪ್ಪದವರಿಗೆ ಬರೋ ಪತ್ರಿಕೆ ನಾವು ಕಡೆಗಳಲ್ಲಿ ಓದುತ್ತೇವೆ. ಅದಕ್ಕನ್ನ ಒಂದೊಂದು ನಿಜ ಮಾತಾಗಿದೆ, ಒಂದು ಸತ್ಯ ಮಾತವಾಗಿದೆ. ನಾವು ನಮ್ಮ ಜೀವಿತದಲ್ಲಿ ಗಂಭೀರವಾಗಿ ಆಲೋಚನೆ ಮಾಡತಕ್ಕದಾಗಿದೆ. ಯಾವ ವಿಷಯದಲ್ಲಿ ಆಲೋಚನೆ ಮಾಡಬೇಕಾಗಿದೆ? ನನ್ನ ಆತ್ಮ, ನನ್ನ ಪ್ರಾಣ, ಶರೀರ ಎಂಬುದಾಗಿ. ಆತ್ಮ, ಪ್ರಾಣ, ಶರೀರವು ಪರಿಶುದ್ಧವೆಂದಲ್ಪಡಬೇಕಾಗಿದೆ, ನೀತಿಯಿಂದ ತುಂಬಲ್ಪಡಬೇಕಾಗಿದೆ, ಅದು ಮಹಿಮೆಯಿಂದ ತುಂಬಲ್ಪಡಬೇಕಾಗಿದೆ, ಅದು ನಂಬಿಕೆಯಿಂದ ತುಂಬಲ್ಪಡಬೇಕಾಗಿದೆ. ಈ ನನ್ನ ಪ್ರಾಣ, ಆತ್ಮ, ಶರೀರದಲ್ಲಿ ದೇವರ ವಾಕ್ಯವೇ ಅದು ಪ್ರಾಧಾನ್ಯತೆ ಕೊಡಬೇಕಾಗಿದೆ. ಆ ವಾಕ್ಯಕ್ಕೆ ನಾನು ಕೈಕೊಳ್ಳಬೇಕಾಗಿದೆ. ಅದು ಕೈಕೊಂಡು ಭಯಪಟ್ಟು ಕೈಕೊಳ್ಳಬೇಕಾಗಿದೆ. ಮನುಷ್ಯರ ನಮ್ಮೆಲ್ಲರೊಂದು ಕರ್ತವ್ಯವಾಗಿದೆ. ಯಾಕೆ? ವಿಷಯ ತೀರಿತು, ಎಲ್ಲ ಕೇಳಿ ಮುಗಿಯಿತು. ಇನ್ನು ಉಳಿದಿರೋದು ಏನು? ಇನ್ನು ನಾನು ಮಾಡೋದು ಬಾಕಿ, ಇನ್ನು ಮಾಡೋದು ನಾನು ಯಾವುದು ಬಾಕಿ ಉಂಟು, ಅದನ್ನು ಮಾಡಬೇಕೆಂಬುದಾಗಿ ಈ ಮುಂಜಾನೆ ವೇಳೆಯಲ್ಲಿ ಪರಿಶುದ್ಧಾತ್ಮನು ನಮ್ಮ ಮುಂದೆ ಮಾತನಾಡ್ತಾ ಇದ್ದಾನೆ ಇಲ್ಲಿ. ಓ ಪ್ರಿಯ ನನ್ನ ವೀಕ್ಷಕರೇ, ನೀವು ಗಮನಿಸುತ್ತಾ ಇದ್ದೀರಿ. ಆದ ಕಾರಣ ಈ ವಾಕ್ಯವನ್ನು ನಾನು ಕೊನೆಗೊಳಿಸ್ತಾನೆ. ದೇವರ ಚಿತ್ತವಾದರೆ ಮುಂದಿನ ಶನಿವಾರ ನಾನು ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬನ್ನಿ ನಾವು ತಲೆಯನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪ್ರೀತಿಯುಳ್ಳ ತಂದೆಯಾದ ದೇವರೇ,
ಇಗೋ ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಿನ್ನ ವಾಕ್ಯವನ್ನು ಕೇಳಿಕೊಂಡೆವು, ನಿನ್ನ ವಾಕ್ಯವನ್ನು ಕೇಳಿದೆವು. ಕೇಳಿದಂಥ ನಿನ್ನ ವಾಕ್ಯವನ್ನು ಪ್ರತಿ ನಿನ್ನ ವೀಕ್ಷಕರ ಜೀವಿತದಲ್ಲಿನೂ ಅವರ ಹೃದಯದಲ್ಲಿ ಒಂದು ನಿನ್ನ ಕಾರ್ಯವನ್ನು ಮಾಡಿದಕ್ಕಾಗಿ ನಿನ್ನ ಸ್ತೋತ್ರವಾಗಲಿ. ಪ್ರತಿಯೊಬ್ಬೊಬ್ಬರ ನೀನು ಅಭಿಷೇಕದಿಂದ ಬಲದಿಂದ ನೀನು ತುಂಬಿಸಿ ವಾಕ್ಯ ಸಂಗತಿಗಳು ಹೃದಯದಲ್ಲಿ ಕಾರ್ಯ ಮಾಡುವಾಗೆ, ನಂಬಿಕೆಯಿಂದ ಕಾರ್ಯ ಮಾಡುವಾಗೆ, ನಂಬಿಕೆಯಿಂದ ಒಪ್ಪಿಕೊಳ್ಳುವಾಗೆ, ಓ ಕರ್ತನೆ, ಯಾವುದು ನಂಬಿಕೆಗೆ ಆಧಾರವಿಲ್ಲವತ್ತ ಪಾಪ ಎಂಬುದಾಗಿ ನಿನ್ನ ವಾಕ್ಯವಿರುವುದರಿಂದ ಓ ಕರ್ತನೆ, ನಾವು ಕಣ್ಣಿಗೆ ಕಾಣುವುಗಳ ಮೇಲೆ ಅಲ್ಲ, ಕಾಣದವುಗಳ ಮೇಲೆ ಎಂಬುದಾಗಿದೆ. ಹೌದು ಕರ್ತನೆ, ಈಗ ನಿನ್ನ ವಾಕ್ಯವು ನಮಗೆ ಏನು ಹೇಳ್ತದೆ? ಹೌದು ಕರ್ತನೆ, ನಿನಗೆ ಭಯಪಟ್ಟು ನಿನ್ನ ವಾಕ್ಯಗಳನ್ನು ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಮನುಷ್ಯರೆಲ್ಲರ ಕರ್ತವ್ಯವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ಈ ನಿನ್ನ ಪ್ರಿಯರನ್ನು ವಿಶೇಷವಾಗಿ ನಿನ್ನ ಜ್ಞಾನದಲ್ಲಿ ನೀನು ಆಶೀರ್ವದಿಸು, ಅವರ ಬುದ್ಧಿಯಲ್ಲಿ ಆಶೀರ್ವದಿಸು, ಅವ್ರ ವಿವೇಕದಲ್ಲಿ ಆಶೀರ್ವದಿಸು ಎಂದು ಬೇಡಿಕೊಳ್ಳುವರಾಗಿದ್ದೇವೆ. ಸೈತಾನನ ಯಾವುದೇ ರೀತಿಗಳಲ್ಲಿ ಮರಳು ಮಾಡದಂತೆ, ಯಾವುದೇ ರೀತಿಗಳಲ್ಲಿ ಅವರ ಮೇಲೆ ದೊರೆತನ ಮಾಡದಂತೆ, ಪಾಪದ ಸಂಗತಿಗಳನ್ನು ನಿನ್ನ ಕರ್ತನೆ ನಮ್ಮ ಮೇಲೆ ದೊರೆತನ ಮಾಡದಂತೆ, ನಿನ್ನ ವಾಕ್ಯವಾಗಿರುವಂಥ ನಿನ್ನ ಪರಿಶುದ್ಧಾತ್ಮನ ಬರೆದಕ್ಕಂಥ ಆ ವಾಕ್ಯದ ಕಾರ್ಯಗಳು ಮಾಡುವಂತೆ ನಮ್ಮಲ್ಲಿ ಕೃಪೆ ತೋರ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಯೇಸುವೇ, ನಿನಗೆ ಸ್ತುತಿಯನ್ನು, ಘನವನ್ನು, ಮಾನಮಹಿಮೆ ಸಲ್ಲಿಸುತ್ತೇವೆ. ನಿನ್ನ ಮಕ್ಕಳ ಅವಶ್ಯಕತೆಗಳು ಏನಿದ್ದರು, ನಿನ್ನ ಮಕ್ಕಳ ಯಾವುದೇ ಪ್ರಾಬ್ಲಮ್ ಏನಿದ್ದರು, ಒಂದು ರೋಗದಲ್ಲಿದ್ದಾರೆ ಅಥವಾ ನೋವಿನಲ್ಲಿದ್ದಾರೆ, ಅದು ದುಃಖದಲ್ಲಿದ್ದಾರೆ, ಅದು ಕಣ್ಣೀರಲ್ಲಿದ್ದಾರೆ, ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನ ಬಿಡುಗಡೆ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾನೆ. ಇದೇ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡು ಸ್ವಾಮಿ ಎಂದು ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ದಿನಾಗ್ಗೆ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ಯೇಸುವಿನ ಕೃಪೆ ಶಾಂತಿ ನಿಮ್ಮೊಂದಿಗಿರಲಿ ಎಂಬುದೇ. ಆಮೇನ್. ಗಾಡ್ ಬ್ಲೆಸ್ ಯು.